ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿ ಹುಡುಗ ಮೊಗಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷದ ಸದಸ್ಯ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸದಸ್ಯ. ನಮ್ಮ ಪ್ರೀತಿಯ, ನಮ್ಮ ಅಚ್ಚುಮೆಚ್ಚಿನ ನಾಯಕ ನಟರಾದಂತಹ ಹಾಗೂ ಚಲನಚಿತ್ರ ನಿರ್ದೇಶಕರಾದಂತಹ ದುನಿಯಾ ವಿಜಯ್ ಕುಮಾರ್ ಸರ್ ಅವರ ನಿರ್ದೇಶನದ ಹಾಗೂ ಅತ್ಯದ್ಭುತವಾಗಿ ಮೂಡಿ ಬಂದಿರುವ ಭೀಮಾ ಚಿತ್ರ ಆಗಸ್ಟ್ 9ನೇ ತಾರೀಕು 2024 ಬಿಡುಗಡೆ ಆಗ್ತದೆ. ತುಂಬ ಒಂದು ಒಳ್ಳೆಯ ದಿನ, ನಾಗಪಂಚಮಿ ಹಬ್ಬ, ಎಲ್ಲ ಒಂದು ಶುಭ ಗಳಿಗೆಯಲ್ಲಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಭೀಮಾ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಭೀಮಾ ಚಿತ್ರಕ್ಕೆ ವಿಜಯ್ ಸರ್ ಅವರ ನಿರ್ದೇಶನ ಮತ್ತು ಅವರ ನಟನೆ ಹಾಗೂ ಅವರ ತಂಡಕ್ಕೆ ಒಳ್ಳೆಯದಾಗಲಿ. ಕೃಷ್ಣ ಸಾರ್ಥಕ್ ಸರ್ ಅವ್ರಿಗೆ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಚರಣ್ ರಾಜ್ ಅವ್ರಿಗೆ ಮತ್ತು ಇಡೀ ಒಂದು ಭೀಮಾ ಕುಟುಂಬಕ್ಕೆ, ಭೀಮಾ ಚಿತ್ರದ ತಂಡಕ್ಕೆ ಒಳ್ಳೆಯದಾಗಲಿ. ಅವರೆಲ್ಲರಿಗೂ ಈ ಚಿತ್ರ ಯಶಸ್ಸು ತಂದುಕೊಟ್ಟು ಅವರಿಗೆ ಜನ ಬೆಂಬಲ, ಅಭಿಮಾನಿಗಳ ಬೆಂಬಲ, ಖಂಡಿತವಾಗ್ಲೂ ಭೀಮಾ ಚಿತ್ರ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ರೀಚ್ ಔಟ್ ಮಾಡಿದೆ. ಒಳ್ಳೆಯದಾಗಲಿ. ಭೀಮಾ ಚಿತ್ರ ಯಶಸ್ವಿಯಾಗಿ ಚಿತ್ರಮಂದಿರದಲ್ಲಿ ಹಾಗೂ ಒಂದು ಎಲ್ಲರ ಭಾಷೆಯ ಈ ಚಿತ್ರವನ್ನು ನೋಡಿ, ಎಸ್ಪೆಷಲಿ ಯುವಜನತೆ ಈ ಚಿತ್ರ ಮಹತ್ವವನ್ನು ಮಾಡಿರುವಂಥ ಉದ್ದೇಶವನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಚಿತ್ರಕ್ಕೆ ಮತ್ತು ಭೀಮಾ ಚಿತ್ರದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಪ್ರಾರ್ಥನೆ ಸಲ್ಲಿಸ್ತಾ, ವಿಜಯ್ ಸರ್, ನಮ್ಮ ಕತ್ತೂರು ಉಪ್ಪೆ ಮತ್ತು ಹೊಸಕರಳ್ಳಿ ಸಾಕಷ್ಟು ಸಂದರ್ಭಗಳಲ್ಲಿ ನಿಮ್ಮ ಮನೆಗೆ ಬಂದು ನಿಮ್ಮ ಭೇಟಿ ಮಾಡಿ ತುಂಬ ಖುಷಿಯಾಗಿದೆ. ಇಟ್ಸ್ ಬೀನ್ ಅ ಲಾಂಗ್ ಟೈಮ್, ತುಂಬ ವರ್ಷ ಆಗಿದೆ. ಬಟ್ ಆದರೂ ಈ ವಿಡಿಯೋ ಮುಖಾಂತರ ನಿಮ್ಗೆ ಮನಸ್ಫೂರ್ತಿಯಾಗಿ ನಿಮಗೆ ಶುಭ ಹಾರೈಕೆಗಳು ತಿಳಿಸ್ತಾ ಆದಷ್ಟು ಬೇಗನೆ ನಿಮ್ಮನ್ನು ಭೇಟಿ ಮಾಡಲು ನಾನು ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಏರಿಯಾದವರಾಗಿ ನಮ್ಮ ಒಂದು ಚಿತ್ರರಂಗದ ಯಶಸ್ವಿ ಒಂದು ನಿರ್ದೇಶಕರಾಗಿ ಬೆಳೀತಾ ಇದ್ದೀರಾ ಮತ್ತು ಆಲ್ರೆಡಿ ಯು ಆರ್ ಅ ಸಕ್ಸಸ್ಫುಲ್ ಆ್ಯಕ್ಟರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಭೀಮಾ ಫಿಲಮ್ ಆ್ಯಂಡ್ ಫಾರ್ ದ ಎಂಟೈರ್ ಟೀಮ್ ಆಫ್ ದ ಭೀಮಾ. ಥ್ಯಾಂಕ್ ಯು ಸೊ ಮಚ್. ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಒಂದು ಟೂಲ್ಸು, ಇನ್ನೊಂದು ತಿಕಾಕೊಬ್ಬು. ನಮಗ್ ಕೋಪ ಬಂದ್ರೆ ನಿಮಗ್ ಕೋಪ ಬರುತ್ತೆ, ನನಗೆ ಯಾವಾಗ್ಲೂ ಇರುತ್ತೆ.